ಪ್ರಕೃತಿಯ ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಜಯನಗರ ಗ್ರಾಮದ ಸಮೀಪದ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿ ನೆಲೆಸಿರ್ತಾಳೆ. ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹೋಮ ಹವನಗಳ ಮೂಲಕ ವಿಶೇಷ ಪೂಜೆ ಕೂಡ ಇಲ್ಲಿ ನಡೆಯುತ್ತೆ. ಸುತ್ತಮುತ್ತಲಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರ್ತಾರೆ. ತಾಯಿ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಚಿಕ್ಕ ಗ್ರಾಮವಾದರೂ ಊರಿನ ತುಂಬ ಕೇಸರಿ ತೋರಣಗಳೇ ನಾವು ನೋಡ್ಬೋದಾಗಿದೆ. ಬಹಳ ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ಬಹಳ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೆಯೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಇಲ್ಲಿನ ಸುತ್ತಮುತ್ತಲಿನ ಭಕ್ತಾದಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರ್ತಾರೆ. ಹಾಗೆ ಅಲಂಕೃತಳಾದ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಮತ್ತು ಹಾಗೆ ಪೂಜೆಯಲ್ಲಿ ಪಾಲ್ಗೊಂಡು ಮತ್ತು ಪ್ರಸಾದ ಸೇವೆಯನ್ನು ಕೂಡ ಇಲ್ಲಿ ಪಡ್ಕೊಂಡು ಹೋಗೋದನ್ನು ನಾವು ಇಲ್ಲಿ ನೋಡ್ತೀವಿ. ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಅಲಂಕೃತಗೊಂಡ ತಾಯಿ ಚಾಮುಂಡೇಶ್ವರಿಯನ್ನು ಇಲ್ಲಿ ನಾವು ನೋಡೋದೇ ಒಂದು ಸಂಭ್ರಮ ಅಂತಲೇ ಹೇಳ್ಬೋದಾಗಿದೆ. ನೋಡಿ ಎಷ್ಟು ಚೆಂದಾಗಿ ಅಲಂಕೃತವಾಗಿ ಕೂತಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಮತ್ತೆ ಈ ಸಂಭ್ರಮನ ನೋಡಬೇಕಂತಂದರೆ ಮತ್ತೆ ನವರಾತ್ರಿಯ ಸಂದರ್ಭದಲ್ಲೇ ಈ ಸಂಭ್ರಮ ನೋಡೋಕ್ಕೆ ಸಿಗುತ್ತೆ ಅನಿಸುತ್ತೆ. ಬೇರೆ ದಿನಗಳಲ್ಲಿ ಹಾಗೆ ಸಾಧಾರಣವಾಗಿ ಪೂಜೆಗಳು ನಡೆಯುತ್ತೆ. ಆದರೆ ನವರಾತ್ರಿಯ ಸಂದರ್ಭದಲ್ಲಿ ಮಾತ್ರ ಬಹಳ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತೆ. ತಾಯಿಯ ದರ್ಶನ ಪಡೆದು ನಾವು ಕೂಡ ಸಂತೃಪ್ತರಾದೆವು. ಹಾಗೆ ಇಲ್ಲಿನ ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿನ ಪ್ರಸಾದ ಸೇವೆಯನ್ನು ಸಹ ನಾವು ಪಡ್ಕೊಂಡ್ವಿ. ತಮಗೆಲ್ಲರಿಗೂ ಧನ್ಯವಾದಗಳು.